ಮೂಲ ಲಂಬಾಣಿ ಸಮಾಜ ಇರೋದು ರಾಜಸ್ಥಾನ. ರಾಜಸ್ಥಾನ ಬಿಟ್ರೆ ಇಡೀ ಭಾರತದೊಳಗ, ಬರೇ ಕರ್ನಾಟಕದೊಳಗಲ್ಲ, ಇಡೀ ಭಾರತದೊಳಗ ಹೆಚ್ಚಿಗೆ ಬಂಜಾರ ಸಮಾಜ ಎಲ್ಲಿ ಐತಿ ಅಂತ ಕೇಳಿದ್ರ ನಮ್ಮ ಕರ್ನಾಟಕ ರಾಜ್ಯದೊಳಗ ಬಂಜಾರ ಸಮಾಜ ಎಲ್ಲಿ ಹೆಚ್ಚಿಗೆ ಐತಿ ಅಂತ ಕೇಳಿದ್ರ ನಿಮ್ಮ ಬಿಜಾಪುರ ಜಿಲ್ಲಾದೊಳಗ ಬಂಜಾರ ಸಮಾಜ ಹೆಚ್ಚಿಗೆ. ನಮ್ಮ ಯಲ್ಲಪ್ಪ ಮಾಸ್ತರ್ ಹೇಳಿದ್ದು ತಪ್ಪಲ್ಲ. ನಮ್ಮ ಜನರಿಗೆ ಸರಿಯಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಬರೋದಿಲ್ಲ. ಒಬ್ಬ MLA ಅದಾನ ಲಂಬಾಣಿ ಸಮಾಜದವ ತಿಳ್ಕೋರಿ ನೀವು. MLA, ನಾ ಹೇಳೋದು MLA ಇದು. ನಮಸ್ಕಾರ ರೀ ಸಾಹೇಬರ, ಆರಾಮಿದ್ದೀರೇನ್ರಿ ಅಂತ ನೀವು ಕೇಳ್ರಿ. ಕೇಳ್ರಿ. ಸುಮ್ ಮಾತಾಡಿಸಿ ನೋಡ್ರಿ ನೀವು. ಯಾನ್ ಆರಾಮದ ತನ, ಹೆಂಗ ಯಾನ್ ಆರಾಮದ, ನಿಮ್ದು ಯಾನ್ ನಡ್ದವ, ಹಿಂಗ್ ಮಾತಾಡ್ತಾರ ನಮ್ಮ ಸಮಾಜದವ್ರು. ಆದ್ರೂ ಕೂಡ ನೀವು ನೋಡಿದ್ರ ಕೈಯಾಗ ವಾಚ್, ಅಂಗಿಗೆ ಪೆನ್ ನೋಡಿದ್ರ ಬಹುಶಃ ಒಂದ್ ಏನ್ರಿ ಡಿಗ್ರಿ ಮುಗಿದೇನಂತ ಹಿಂಗೆ ನೀವು ತಿಳ್ಕೊಬಹುದು. ನಾ ಒಂದು ದಿವಸ ಕೂಡ ಸಾಲಿಗೆ ಹೋಗ್ಲಾರ ಹೆಬ್ಬಟ್ಟಿ ನಿರಕ್ಷರ ಮನುಷ್ಯ. ಹೌದಾ? ಐತಾರ ಸಾಲಿಗೆ ಹೋದ ಮನುಷ್ಯರು ನೀವು. ಆದ್ರ ಇಷ್ಟೊಂದು ಹೆಂಗ ಸ್ಪಷ್ಟವಾಗಿ ಮಾತಾಡ್ತೀರಿ ಅಂದ್ರ ನಾ ಗರ್ವದಿಂದ ಹೇಳಂಗಿಲ್ಲ, ಹೆಮ್ಮೆದಿಂದ ಹೇಳ್ತೀನಿ. ನಾ ಹಿಂಗ ಮಾತಾಡ್ಬೇಕಂದ್ರ ಬಹುಶೇಕವಾಗಿ ಇದು ನಂದು ಈ ಜನ್ಮದ ಪುಣ್ಯ ಅಲ್ಲ, ಬಹುಶಃ ಹಿಂದಿನ ಜನ್ಮದ ಏನಾದ್ರೂ ಇರಬಹುದು. ಹಿಂದಿನ ಜನ್ಮದ ಏನಾದ್ರೂ ಇರಬಹುದು. ಅದಕ್ಕೆ ಒಂದಿಷ್ಟು ಎಲ್ಲರ ಕಸರು ಉಳಿದಿದ್ದಕ್ಕ ಆ ಕಸರು ಶುದ್ಧ ಮಾಡಿರುವಂತಹದ್ದು ಏನಾದ್ರೂ ನನ್ನ ಹಿಂದೆ ಇದ್ರ ಇದು ಶಿವಸ್ಥಾನ ಮತ್ತು ಭಂಡಾರ ನಿಮ್ಮಂತ ಹಾಲಿನಂತ ದೈವದ ಕೃಪೆ ಸಭೆ ಒಳಗೆ ನಾ ಎರಡೂ ಕೈಯಲ್ಲಿ ಇದು ನನ್ನ ಕೈ ಒಳಗೆ ಏನು ಇರ್ಲಾರ್ದಂತ ನಾವು ಮಾಡ್ತೀನಿ ಅಂದ್ರೆ ನನಗೇನು ಸಾಧ್ಯ ಇಲ್ಲ ಸ್ವಸ್ಥಾನದಿಂದ. ಅದಕ್ಕೆ ನಮ್ಮ ಕೊಗಟ್ನೂರ್ ಸರ್ ಅವರು ಒಂದು ಮಾತು ಮಾತಾಡಿದ್ರು. ಏನ್ ಹೇಳಿದ್ರಪ್ಪ ಸರ್ ಅವರು? ಪ್ರಕಾಶ್ ನಮ್ಮ ಊರ್ ತನ ಬಂದಾನಂದ್ರ ಅವನಿಗೆ ಎಲ್ಲ ಬಿಟ್ಟು ಕೊಡು ಅಂತೇಳಿ ನನಗ್ ಶಿಷ್ಟ ಆ ಕಡಿಗಾಯ. ಹೌದಾ? ಯಾಕಂದ್ರ ಸರ್